ನೋಡಿ, ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಅವರ ಆಪ್ತರೆಲ್ಲರೂ ಕೂಡ ಟೌನ್ಶಿಪ್ ವಿಚಾರವಾಗಿಯೇ ಮಾತನಾಡ್ತಾ 80% ಜನ ಒಪ್ಪಿದ್ದಾರೆ, ಮಾಡೇ ಮಾಡ್ತೀವಿ ಅನ್ನೋ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ರು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲೇ ಗೊಂದಲ ಇದೆಯಲ್ಲ. ಒಂದೇ ಜನ ರೈತರ ವಿರೋಧದ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ, ಅದ್ರ ಬಿಟ್ಟು ಬೇರೆ ಜಾಗ ನೋಡ್ಬೋದಲ್ಲ ಅಂತಲೂ ಹೇಳ್ತಾರೆ. ಮತ್ತೊಬ್ಬರು ನಾಯಕರು ಈಗ ಅಪಸ್ವರ ಎತ್ತಿದ್ದಾರೆ ಈಗ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತಾನೆ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್, ಬಾಲಕೃಷ್ಣ ಎಲ್ಲರೂ ಟೌನ್ಶಿಪ್ ಪರವಾಗಿ ಮಾತಾಡ್ತಾ ಇದ್ರೆ, ಈಗ ಮತ್ತೊಬ್ಬ ನಾಯಕರು ಅಪಸ್ವರ ಎತ್ತಿದ್ದಾರೆ ಈಗ ಇದ್ರ ಬಗ್ಗೆ ಕಾಂಗ್ರೆಸ್ನಲ್ಲೇ. ಸೊ ಅಲ್ಲಿಗೆ ಸರ್ಕಾರದಲ್ಲೇ ಗೊಂದಲ ಇದೆ. ಸತೀಶ್ ಜಾರಕಿಹೊಳಿ ಅವರು, ಅದಾದ್ಮೇಲೆ ಖರ್ಗೆ, ಈಗ ಪರಮೇಶ್ವರ್ ಅವರ ಸರದಿ. ಏನಂದ್ರು? ರೈತರ ಹೋರಾಟಕ್ಕೆ ಡಿ.ಸಿ.ಎಂ. ಜಿ. ಪರಮೇಶ್ವರ್ ಏನಾದ್ರು ಮಣದ್ರ ಅಂತ? ರೈತರನ್ನ ಬಲವಂತ ಮಾಡಿ ಒಕ್ಕಲೆಬ್ಬಿಸೋದ್ರಲ್ಲಿ ಅರ್ಥ ಏನಿಲ್ಲ, ಯಾವುದೇ ಗೊಂದಲ ಇಲ್ಲದೆ ಟೌನ್ಶಿಪ್ ಮಾಡಬೇಕು ಅಂತ. ರೈತರನ್ನ ಒಕ್ಕಲೆಬ್ಬಿಸೋದ್ರಲ್ಲಿ ಅರ್ಥ ಏನಿಲ್ಲ, ಗೊಂದಲಗಳಿರಬಾರ್ದು, ಗೊಂದಲಗಳು ಇಲ್ಲದೆಯೇ ಈ ಟೌನ್ಶಿಪ್ ನಿರ್ಮಾಣವನ್ನ ಮಾಡಬೇಕು, ಅಷ್ಟೇ ನಮ್ಮ ಮಾತು ಅಂತ ಹೇಳಿದ್ದು. ತುಮಕೂರು ಮೇಲೆ ಕಣ್ಣು, ಟೌನ್ಶಿಪ್ಗೆ ಒತ್ತಾಯ ಮಾಡಲಾಗ್ತಾ ಇದೆ. ರೈತರ ಪರ ಬ್ಯಾಟ್ ಬೀಸ್ತಲೇ ಪರಂ ತುಮಕೂರ ಲಾಬಿ ಮಾಡ್ತಾ ಇದ್ದಾರೆ. ತುಮಕೂರಲ್ಲೇ ಮಾಡ್ಬೋದಲ್ಲ ಅಂತ. ಬೆಂಗಳೂರಿನ ಹತ್ತಿರ ಕೋಲಾರ ಇದೆ, ತುಮಕೂರು ಇದೆ. ಏನಂತಂದ್ರೆ ಬೆಂಗಳೂರು ಹತ್ತಿರ ಇರೋ ಪಟ್ಟಣ ಡೆವಲಪ್ ಮಾಡಬೇಕು ಅನ್ನೋದಷ್ಟೇ. ತುಮಕೂರು ಇದೆ, ಕೋಲಾರನೂ ಇದೆಯಲ್ಲ, ಅಲ್ಲೂ ಮಾಡ್ಬೋದು, ಏನು ತೊಂದರೆ ಇಲ್ಲ, ಹಂಗೆ ಹೇಳ್ತಾ ಇದ್ದಾರೆ. ಬೆಂಗಳೂರು ನಗರದ ಮೇಲಿನ ಪ್ರೆಷರ್ ಕಡಿಮೆ ಆಗುತ್ತೆ ಹಂಗೆ ಮಾಡೋದ್ರಿಂದ. ತುಮಕೂರು ಭಾಗ ಆಗಲಿ, ಕೋಲಾರ ಭಾಗ ಆಗಲಿ, ಅಲ್ಲೂ ಟೌನ್ಶಿಪ್ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಅಂತ ಡಿ.ಸಿ.ಎಂ. ಜಿ. ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮೊದಲೇನೂ ಹೇಳಿದ್ದೇನೆ, ರೈತರಿಗೆ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡೋದಿಲ್ಲ. ಫೋರ್ಸ್ ಮಾಡಿ ರೈತರನ್ನ ತೆಗೆದು ಆಚೆ ಹಾಕಿ ನಾವು ಟೌನ್ಶಿಪ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ಸೆಂಟ್ ಆಗಿ ಅವರ ಕನ್ಸೆಂಟ್ ತಗೊಂಡು ಅದನ್ನು ಆ ಜಮೀನುಗಳನ್ನು ತೆಗೆದುಕೊಂಡು ಮಾಡುವಂಥದ್ದನ್ನು ಈಗ ಮುಖ್ಯಮಂತ್ರಿಗಳಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಒಂದು ವೇಳೆ ನಮಗೆ ಕೊಡುವಂಥ ಕಾಂಪನ್ಸೇಷನ್ ಸಾಕಾಗ್ತಿಲ್ಲ ಅನ್ನೋದೇನಾದರೂ ಇದ್ದರೆ ಅದನ್ನು ಕೂಡ ಇನ್ನೂ ಹೆಚ್ಚು ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಒಟ್ಟಾರೆ ಗೊಂದಲ ಇಲ್ಲದೆ ಆ ಒಂದು ಬಿಡದಿ ಟೌನ್ಶಿಪ್ಪನ್ನ ನಾವು ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ನಾವು ಯಾವ ಪ್ಯಾರಾಮೀಟರ್ಸ್ಗಳು ಸೆಂಟರ್ಗಳು ಮಾಡೋದಕ್ಕೆ ಇದೆ ಅನ್ನೋದು ಸ್ಪಷ್ಟವಾಗಿ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಇವರೊಂದೆಲ್ಲ ಹೇಳ್ತಿರ್ತಾರೆ. ಈಗ ನಾವು ಬೇರೆ ಬೇರೆ ಕಡೆಯೂ ಕೂಡ ಅದನ್ನು ಲೊಕೇಟ್ ಮಾಡೋದು. ಎ ಹಬ್ಬಿಗೋಸ್ಕರ ಅಲ್ಲಿ ಮಾಡ್ತಿಲ್ಲ. ಟೌನ್ಶಿಪ್ಪು ಬೇರೆ ಬೇರೆ ಕಾರಣಕ್ಕೆ. ಈಗ ಬೆಂಗಳೂರು ಮೇಲೆ ಎಷ್ಟು ಪ್ರೆಷರ್ ಇದೆ, ಟ್ರಾಫಿಕ್ ಇದೆ, ದಿನನಿತ್ಯ ನೋಡ್ತೀರಾ. ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಕ್ಕಲೆಬ್ಬಿಸುವಂತ ವಿಚಾರ ಆಗಬಾರದು, ಒಕ್ಕಲೆಬ್ಬಿಸಬಾರದು. ಯಾವುದೇ ಗೊಂದಲಗಳಿಲ್ಲದೆ ಗೊಂದಲಗಳನ್ನು ಬಗೆಹರಿಸಿಕೊಂಡು ಟೌನ್ಶಿಪ್ ಮಾಡಬೇಕು. ಏನಂತಂದರೆ ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶ. ಬಿಡದಿ ಅಥವಾ ತುಮಕೂರಿದೆ, ಕೋಲಾರನೂ ಇದೆ, ಅಲ್ಲೂ ಮಾಡ್ಬೋದು ಟೌನ್ಶಿಪ್ಪು ಅಂತಂದರು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ನಲ್ಲಿ. ಬಸವರಾಜ್, ಒಬ್ಬೊಬ್ಬರಾಗೆ ಸರ್ಕಾರದಲ್ಲಿ ಇರುವಂತಹ ಮಿನಿಸ್ಟರ್ಸ್ಗಳೇ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ನಿಂದ ಇಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇರೋರು ಯಾರು? ಸರ್ಕಾರದ ಕಡೆಯಿಂದ ಸರ್ಕಾರದ ಪ್ರತಿನಿಧಿಗಳ ಅಥವಾ ರಲ್ಲಿನ ಬಿಡದಿಯ ರೈತರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಇವ್ರು ಹೇಳ್ತಿದ್ದಾರೆ. ಬಟ್ ಇಲ್ಲಿ ಕಾಣಿಸ್ತಾ ಇರೋದು ಸರ್ಕಾರದಲ್ಲೇ ಒಂದಷ್ಟು ಗೊಂದಲ ಇದೆ ಅಂತ. ಶರತ್, ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಸರ್ಕಾರದಲ್ಲಿ ಕೂಡ ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಮಾಡೇ ತಿರ್ಬೇಕು ಅನ್ನುವಂತ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ. ಆದ್ರೆ ಅವರ ಒಂದು ಸಂಪುಟದಲ್ಲೇ ಇರತಕ್ಕಂತ ಹಿರಿಯ ಸಚಿವರು ಅದರ ಆ ಒಂದು ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಸ್ವರಗಳು ಕೂಡ ಈಗ ಹೇಳ್ತಾ ಇದ್ದಾರೆ. ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ರೈತರ ವಿರೋಧ ಆದಂತ ಸಂದರ್ಭದಲ್ಲಿ ಇದರಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋದಾದ್ರೆ ಅದನ್ನ ಚರ್ಚೆ
ಮಾಡಬೇಕು, ಬರುವಂತ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಅದರ ಮುಂದುವರೆದ ಭಾಗವಾಗಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಒಂದ್ ಕಡೆ ಈಗ ಬಿಡದಿ ಟೌನ್ಶಿಪ್ ನಲ್ಲಿ ಏನಾದ್ರೂ ರೈತರಿಂದ ವಿರೋಧ ವ್ಯಕ್ತವಾದ್ರೆ ಅದನ್ನ ಮತ್ತೊಂದು ಕಡೆ ಶಿಫ್ಟ್ ಮಾಡತಕ್ಕಂಥದ್ದು ಅನಿವಾರ್ಯ, ಅಲ್ಲಿ ರೈತರನ್ನ ಒಕ್ಕಲೆಬ್ಬಿಸಿ ನಾವು ಮಾಡುವಂತದ್ದು ಏನಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು DCM ಪರಮೇಶ್ವರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು, ಈ ರೈತರನ್ನ ಒಕ್ಕಲೆಬ್ಬಿಸಿ ಬಿಡದಿ ಒಂದು ಟೌನ್ಶಿಪ್ ಮಾಡ್ಲಿಕ್ಕೆ ನಾವು ಮುಂದಾಗೋದಿಲ್ಲ. ನಾನು ಮೊದಲೇ ಕೂಡ ಹೇಳಿದ್ದೆ, ಅಲ್ಲಿ ಏನಾದ್ರೂ ಟೌನ್ಶಿಪ್ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ರೈತರನ್ನ ಮನವೊಲಿಸುವಂತ ಪ್ರಯತ್ನ ಆಗಬೇಕು. ರೈತರನ್ನ ವಿರೋಧ ಕಟ್ಕೊಂಡು ನಾವು ಒಂದು ಟೌನ್ಶಿಪ್ ಮಾಡ್ತೀವಿ, ಒಂದು ರಾಜ್ಯವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಈ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೇವೆ, ಅಲ್ಲಿ ಹೋಗಿ ರೈತರ ಜೊತೆ ಕೂಡ ಚರ್ಚೆ ಮಾಡೋಣ, ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡಬೇಕು ಅದನ್ನ ಬೇಕಾದ್ರೆ ಮಾಡೋಣ ಅನ್ನುವಂತ ಮಾತನ್ನು ಕೂಡ ಇವತ್ತು ಪರಮೇಶ್ವರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಸರ್ಕಾರದ ಮಟ್ಟದಲ್ಲಿ ಕೂಡ ಇದಕ್ಕೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಸಂಪುಟದಲ್ಲಿ ಇರ್ತಕ್ಕಂಥ ಹಿರಿಯ ಸಚಿವರೇ ಒಂದ್ ಕಡೆ ಅಪಸ್ವರ ಎತ್ತಿದಂತ ಸಂದರ್ಭದಲ್ಲಿ ಅದನ್ನ ಬಿಡದಿ ಟೌನ್ಶಿಪ್ ಅನ್ನ ಮಾಡ್ತೇನೆ ಅನ್ನುವಂತ ಲೆಕ್ಕಾಚಾರದಲ್ಲಿ CM DK ಶಿವಕುಮಾರ್ ಇರುವಂತಹ ರೀತಿಯಲ್ಲಿ, ಆದ್ರೆ ಇಲ್ಲಿ ಪರಮೇಶ್ವರ್ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಆಗಿರ್ಬೋದು, ಇವರೆಲ್ಲರೂ ಕೂಡ ರೈತರನ್ನ ಒಕ್ಕಲೆಬ್ಬಿಸೋದು ಬೇಡ, ಪರ್ಯಾಯ ಮಾರ್ಗದಲ್ಲಿ ನಾವೇನಾದ್ರೂ ಮಾಡ್ಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಈಗ ಬಿಡದಿ ಟೌನ್ಶಿಪ್ ಯೋಜನೆಯಲ್ಲಿ ರೈತರ ವಿರೋಧ ಏನಿದೆ ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಮಾಡೋಣ, ಅಥವಾ ಅವ್ರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ, ಕೊಡುವಂತ ಪರಿಹಾರ ಏನಾದ್ರೂ ಕಡಿಮೆ ಆಗ್ತಾ ಇದೆಯಾ, ಹಾಗಾದ್ರೆ ಪರಿಹಾರವನ್ನು ಹೆಚ್ಚಿಗೆ ಮಾಡುವಂತ ನಿಟ್ಟಿನಲ್ಲಿ ನಾವು ಮುಂದೆ ಹೋಗೋಣ, ಅಥವಾ ಬೇರೆ ಕಡೆ ಏನಾದ್ರು ಸ್ಥಳಾಂತರ ಮಾಡ್ಬೇಕಾ ಅನ್ನುವಂಥದ್ದು. ಈಗ ಪರಮೇಶ್ವರ್ ಹೇಳಿದ್ದಾರೆ, ತುಮಕೂರು ಇದೆ, ಕೋಲಾರ ಇದೆ, ಟೌನ್ಶಿಪ್ ಗಳನ್ನ ಮಾಡಬಹುದು. ಈಗ ಮಾಡ್ತಕ್ಕಂಥ ಯೋಜನೆ ಏನಂತಂದ್ರೆ ಬೆಂಗಳೂರಿಗೆ ಒತ್ತಡ ಹೆಚ್ಚಾಗ್ತಾ ಇದೆ, ಅದನ್ನ ಒಂದು ಕಡಿಮೆ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು. ಆ ಭಾಗವಾಗಿ ಈ ಟೌನ್ಶಿಪ್ ಗಳನ್ನ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ನಾವು ರೈತರ ವಿರೋಧಿಯ ಒಂದು ನಡೆಯನ್ನು ಕೂಡ ನಾವು ಮಾಡೋದಿಲ್ಲ. ಆದ್ರೆ ಒಂದಿಷ್ಟು ಬೆಂಗಳೂರು ನಗರಕ್ಕೆ ಬೇರೆ ಬೇರೆ ಒಂದು ಹಬ್ ಗಳನ್ನ ತರುವಂತ ನಿಟ್ಟಿನಲ್ಲಿ ಒತ್ತಡ ಒಂದು ಆಗ್ತಾ ಇದೆ. ಆ ಒತ್ತಡವನ್ನು ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ, ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಬಿಡದಿ ಟೌನ್ಶಿಪ್ ಅಂತಕ್ಕಂಥಗಳನ್ನ ಮಾಡ್ತಾ ಇದ್ದೇವೆ. ಆದ್ರೆ ಈಗ ಅಲ್ಲಿ ಆ ಭಾಗದ ರೈತರು ಭೂಮಿಯನ್ನು ಕೊಡ್ಲಿಕ್ಕೂ ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಬಹಳಷ್ಟು ವಿರೋಧನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಅದನ್ನ ಚರ್ಚೆ ಮಾಡಬೇಕು. ಇದನ್ನ ಈ ಬಿಡದಿ ಟೌನ್ಶಿಪ್ ಯೋಜನೆ ಮಾಡ್ತೇವೆ ಅನ್ನುವಂಥ ಸರಿಯಲ್ಲ, ನಾನು ಮೊದಲೇನೂ ಕೂಡ ಹೇಳಿದ್ದೆ ಅನ್ನುವಂತ ಮಾತನ್ನು ಕೂಡ ಪರಮೇಶ್ವರ್ ಅವರು ಈಗ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ನೋಡಿ, ಇದು ಬೆಂಗಳೂರು ನಗರದ ಮೇಲಿನ ಪ್ರೆಷರನ್ನು ಕಡಿಮೆ ಮಾಡುತ್ತೆ ಅನ್ನೋ ಉದ್ದೇಶ ಇದೆ. ಸೊ ಹಾಗಾಗಿ ಬಿಡದಿನೂ ಇದೆ, ಬೆಂಗಳೂರು ಸುತ್ತಮುತ್ತ ತುಮಕೂರು ಇದೆ, ಕೋಲಾರನೂ ಇದೆ, ಅಲ್ಲೂ ಕೂಡ ಮಾಡಬಹುದು ಹೀಗನ್ನೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು. ಸೊ ಇವರಲ್ಲದೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತಾಡಿದರು, ಖರ್ಗೆ ಅವರು ಕೂಡ ಮಾತಾಡಿದರು. ಜನ ವಿರೋಧಿ ಅಥವಾ ರೈತರ ವಿರೋಧ ಮಾಡ್ಕೊಂಡು ನಾವು ಟೌನ್ಶಿಪ್ ಮಾಡುವಂಥ ಉದ್ದೇಶಕ್ಕೆ ಅಥವಾ ಗೋಜ್ಗೆ ಹೋಗಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ನೋಡಬೇಕು, ನಾಳಿನ ಒಂದು ನೀನಾ ನಾನಾ ಅನ್ನುವಂಥ ಎದುರೇಟಿಗೆ DK ಶಿವಕುಮಾರ್ ಅವರು ಬರ್ತಾರಾ, ಕಾದು ನೋಡೋಣ.